ಕಾಂಗ್ರೆಸ್ ಎಂಎಲ್ಎಗೆ ಕುಮಾರಸ್ವಾಮಿ ಥ್ಯಾಂಕ್ಸ್ ಹೇಳಿದ್ದೇಕೆ? ಕಳೆಗುಂದಿದ್ದ ಜೆಡಿಎಸ್ಗೆ ಮರುಜೀವ ಬಂತ. ಲುಂಗಿ ಉಟ್ಟವರಿಗೂ ಟಿಕೆಟ್, ಜೆಡಿಎಸ್ನಲ್ಲಿ ಬಿಗ್ ಟ್ವಿಸ್ಟ್. ನಮಸ್ಕಾರ ವೀಕ್ಷಕರೇ, ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ನಡೆದ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಶಾಸಕರೊಬ್ಬರಿಗೆ ಬಹಿರಂಗವಾಗಿಯೇ ಧನ್ಯವಾದ ತಿಳಿಸಿದ್ದಾರೆ. ಅದು ಯಾರಿಗೆ ಗೊತ್ತಾ? ಚಿಕ್ಕಬಳ್ಳಾಪುರದ ಫೈರ್ ಬ್ರ್ಯಾಂಡ್ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ. ಅರೆ, ತಮ್ಮ ವಿರೋಧ ಪಕ್ಷದ ಶಾಸಕರಿಗೆ ಕುಮಾರಸ್ವಾಮಿ ಥ್ಯಾಂಕ್ಸ್ ಹೇಳಿದ್ರ ಅಂತ ನೀವು ಆಶ್ಚರ್ಯ ಪಡಬಹುದು. ಆದ್ರೆ ಇದರ ಹಿಂದೆ ದೊಡ್ಡ ರಾಜಕೀಯ ಮರ್ಮವೇ ಅಡಗಿದೆ. ಜೊತೆಗೆ ಇದೇ ಸಭೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಟಿಕೆಟ್ ಹಂಚಿಕೆ ಕುರಿತು ಜೆಡಿಎಸ್ ಇತಿಹಾಸದಲ್ಲೇ ಇಂತಹದ್ದೊಂದು ಮಹತ್ವದ ಮಾಸ್ ಘೋಷಣೆ ಮಾಡಿದ್ದಾರೆ. ಲ್ಯಾಂಡ್ ಓನರ್ಗಳು ಫಾರ್ಚುನರ್ ಕಾರ್ನಲ್ಲಿ ಬರೋರನ್ನ ಸೈಡ್ ಲೈನ್ ಮಾಡಿ ಕುಮಾರಸ್ವಾಮಿ ಹೇಳಿದಿರೋ ಹೊಸ ಪ್ಲಾನ್ ಆದ್ರೂ ಎಂತದ್ದು ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಳೆದ ವಾರ ಜೆಪಿ ಭವನದಲ್ಲಿ ವಿವಿಧ ಜಿಲ್ಲೆಗಳ ಜೆಡಿಎಸ್ ನಾಯಕರೊಂದಿಗೆ ಕುಮಾರಸ್ವಾಮಿ ಅವರು ಮಹತ್ವದ ಸಭೆ ನಡೆಸಿದ್ರು. ಈ ವೇಳೆ ಚಿಕ್ಕಬಳ್ಳಾಪುರದ ರಾಜಕೀಯದ ಬಗ್ಗೆ ಚರ್ಚೆ ಬಂದಾಗ ಕುಮಾರಸ್ವಾಮಿ ಅವರು ಪ್ರದೀಪ್ ಈಶ್ವರ್ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಪ್ರದೀಪ್ ಈಶ್ವರ್ ನನ್ನ ಬಗ್ಗೆ ಸದಾ ಮಾತನಾಡುವ ಮೂಲಕ ಕ್ಷೇತ್ರದಲ್ಲಿ ಮಲಗಿದ್ದ ನಮ್ಮ ಪಕ್ಷದ ಕಾರ್ಯಕರ್ತರು ಎಚ್ಚೆತ್ತುಕೊಳ್ಳುವಂತೆ ಮಾಡಿದ್ದಾರೆ. ನಮ್ಮವರು ಈಗ ಅಗ್ರೆಸಿವ್ ಆಗಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಬಡಿದೆಬ್ಬಿಸುವ ಕೆಲಸ ಏನಾದರೂ ಆಗಿದ್ರೆ ಅದಕ್ಕೆ ಕಾರಣರಾದ ಪ್ರದೀಪ್ ಈಶ್ವರ್ ಅವರಿಗೆ ನಾವು ಧನ್ಯವಾದ ಹೇಳಲೇಬೇಕು ಅಂತ ತಮಾಷೆಯಾಗಿಯೇ ಕಾಂಗ್ರೆಸ್ ಶಾಸಕನ ಕಾಲೆಳೆದಿದ್ದಾರೆ. ಅಂದ್ರೆ ಪ್ರದೀಪ್ ಈಶ್ವರ್ ವಾಗ್ದಾಳಿಯೇ ಜೆಡಿಎಸ್ ಪಾಲಿಗೆ ಬೂಸ್ಟರ್ ಡೋಸ್ ಆಗಿದೆ ಅನ್ನೋದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಇನ್ನ ಇದೇ ಸಭೆಯಲ್ಲಿ ಜೆಡಿಎಸ್ನ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಭಾರಿ ಟ್ವಿಸ್ಟ್ ಎದುರಾಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ಬಗ್ಗೆ ಸಭೆಯಲ್ಲಿದ್ದ ಕೆಲ ಜಿಲ್ಲೆಗಳ ನಾಯಕರು ಎಚ್ಡಿಕೆ ಮೇಲೆ ಭಾರಿ ಒತ್ತಡ ತರಲು ಆರಂಭಿಸಿದ್ರು. ಮೂಲಗಳ ಪ್ರಕಾರ ಮುಂದಿನ ಎಲೆಕ್ಷನ್ ಅಲ್ಲಿ ಇಂತಿಂತವರಿಗೆ ಟಿಕೆಟ್ ಕೊಡಬೇಕು, ಅವರ ಹತ್ರ ಭಾರಿ ಮ್ಯಾನ್ ಪವರ್ ಇದೆ, ಮನಿ ಪವರ್ ಇದೆ, ಫಂಡ್ ಮಾಡ್ತಾರೆ, ಹಾಗಾಗಿ ಅವರೇ ಗೆದ್ದು ಬರ್ತಾರೆ ಅಂತ ಲೀಡರ್ಗಳು ವಕಾಲತ್ತು ವಹಿಸಿದ್ರು. ಆದ್ರೆ ನಾಯಕರ ಈ ಮನಿ ಪವರ್ ಗೇಮ್ಗೆ ಕುಮಾರಸ್ವಾಮಿ ಅವರು ಅಲ್ಲೇ ಬ್ರೇಕ್ ಹಾಕಿದ್ದಾರೆ. ದುಡ್ಡು ಮತ್ತು ಪ್ರಭಾವದ ಮಾತುಗಳನ್ನ ಕೇಳಿ ಕುಮಾರಸ್ವಾಮಿ ಅವರು ಜೆಡಿಎಸ್ ನಾಯಕರ ಮೇಲೆ ಗರಂ ಆಗಿದ್ದಾರೆ ಎನ್ನಲಾಗ್ತಿದೆ. ದುಡ್ಡಿದ್ದವರಿಗೆ ಆದ್ಯತೆ ಕೊಡಬೇಕು ಎಂದ ನಾಯಕರಿಗೆ ಕುಮಾರಸ್ವಾಮಿ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಈಗ ಟ್ರೆಂಡ್ ಬದಲಾಗಿದೆ. ಮುಂದಿನ ಬಾರಿ ಬರೀ ಲ್ಯಾಂಡ್ ಓನರ್ಗಳು, ಕೋಟ್ಯಾಧಿಪತಿಗಳು, ಫಾರ್ಚುನರ್ ಕಾರುಗಳಲ್ಲಿ ಮೆರೆಯುವವರಿಗೆ ಮಾತ್ರ ಆದ್ಯತೆ ಕೊಡಲ್ಲ. ಅದರ ಬದಲಿಗೆ ಲುಂಗಿ ಉಟ್ಕೊಂಡು ಹಗಲಿರುಳು ಜನರ ಮಧ್ಯೆ ಇರೋ ಸಾಮಾನ್ಯ ಕಾರ್ಯಕರ್ತನಿಗೂ ನಾನು ಟಿಕೆಟ್ ಕೊಡ್ತೇನೆ ಅಂತ ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಇನ್ಮುಂದೆ ಜೆಡಿಎಸ್ ನಲ್ಲಿ ಬರೀ ಹಣ, ಅಂತಸ್ತು ನೋಡಿ ಸೀಟ್ ಕೊಡಲ್ಲ, ಜನರ ಜೊತೆ ನಿಲ್ಲೋ ನಿಷ್ಠಾವಂತ ಕಾರ್ಯಕರ್ತರಿಗೂ ಶಾಸಕರಾಗುವ ಅವಕಾಶ ಸಿಗಲಿದೆ ಅನ್ನೋ ಬಲವಾದ ಸಂದೇಶವನ್ನ ಎಚ್.ಡಿ. ಕುಮಾರಸ್ವಾಮಿ ರವಾನಿಸಿದ್ದಾರೆ. ಹಾಗಾದ್ರೆ ದುಡ್ಡಿನ ರಾಜಕಾರಣದ ಮಧ್ಯೆ ಸಾಮಾನ್ಯ ಕಾರ್ಯಕರ್ತರಿಗೂ, ಲುಂಗಿ ಉಟ್ಟವರಿಗೂ ಟಿಕೆಟ್ ನೀಡ್ತೀನಿ ಅನ್ನೋ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ಹೊಸ ಪ್ಲಾನ್ ನಿಜಕ್ಕೂ ಜೆಡಿಎಸ್ ಹಣೆ ಬರಹ ಬದಲಾಯಿಸುತ್ತಾ? ಸದಾ ಸೋಲುಗಳಿಂದ ಸೋತು ಸೊರಗಿ ಹೋಗಿರೋ ಜೆಡಿಎಸ್ಗೆ ಈ ನಿರ್ಧಾರ ನಿಜಕ್ಕೂ ಮುಂದಿನ ಚುನಾವಣೆಗಳಲ್ಲಿ ಬೂಸ್ಟರ್ ಡೋಸ್ ತಂದುಕೊಡುತ್ತಾ? ಇತ್ತ ಪ್ರದೀಪ್ ಈಶ್ವರ್ಗೆ ಕುಮಾರಸ್ವಾಮಿ ಥ್ಯಾಂಕ್ಸ್ ಹೇಳಿರೋ ಸ್ಟೈಲ್ ನಿಮ್ಗೆ ಇಷ್ಟ ಆಯ್ತಾ? ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.